ಗಣೇಶ್ ಕಾರಂತ್ ಹಾಗೂ ವಿದ್ಯಾ ಜೋಡಿ ಕಿರುತೆರೆಯಲ್ಲಿ ಟೈಮಿಂಗ್ ಕಾಮಿಡಿಗಳಿಂದ ಸಖತ್ ಫೇಮಸ್ ಆಗಿದ್ದಾರೆ. ಇದೀಗ ಜನಪ್ರಿಯ ರಿಯಾಲಿಟಿ ಶೋ ಜೋಡಿ ನಂಬರ್ 1 ಮೂಲಕ ಮತ್ತಷ್ಟು ಜನರಿಗೆ ಹತ್ತಿರ ಆಗಿದ್ದಾರೆ. ಇದೀಗ ಗಣೇಶ್ ಅವರಿಗೆ ಏಕ್ದಮ್ ಹೆಂಡತಿ ಮೇಲೆ ಪ್ರೀತಿ ಹೆಚ್ಚಾಗಿದೆಯಂತೆ. ಜೋಡಿ ನಂಬರ್ 1 ನಲ್ಲಿ ಎಮೋಷನಲ್ ಎಪಿಸೋಡ್ ಒಂದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡುವ ಮೂಲಕ ಮತ್ತೊಮ್ಮೆ ತನ್ನ ಹೆಂಡತಿ ಜೋರಲ್ವೇ ಅಲ್ಲ ಅದನ್ನ ಒತ್ತಿ ಒತ್ತಿ ಹೇಳಿದ್ದಾರೆ. ಇದಕ್ಕೆ ಕಾರಣವೂ ಇದೆ. ಗಣೇಶ್ ಅವರ ರೀಲ್ ಸಖತ್ ಫೇಮಸ್. ಇದರಲ್ಲಿ ಕೊಂಚ ಜೋರಿನ ಆಟಿಟ್ಯೂಡ್ ಇರುವ ಹೆಂಡತಿ, ಅವಳ ಬದಲಾಗೋ ಮೂಡ್ನಲ್ಲಿ ಅಸಹಾಯಕನಾಗಿರುವ ಗಂಡನ ಚಿತ್ರಣ ಇದೆ. ಗಣೇಶ್ ಹಾಗೂ ವಿದ್ಯಾ ಜೋಡಿ ಈ ರೀಲ್ಸ್ ಮೂಲಕ ಮನೆ ಮಾತಾಗಿದ್ದಾರೆ ಅಂತಲೇ ಹೇಳಬಹುದು. ಬಹುಶಃ ಇದನ್ನ ನೋಡಿ ರಿಯಲ್ ನಲ್ಲಿಯೂ ಗಣೇಶ್ ಹಾಗೂ ವಿದ್ಯಾ ಜೋಡಿ ಹೀಗೆ ಇರ್ತಾರೆ ಅಂತ ಜನ ಊಹಿಸಿರಬಹುದು. ಆದರೆ ಆ ಅಭಿಪ್ರಾಯ ತಪ್ಪು. ರಿಯಲ್ ನಲ್ಲಿ ವಿದ್ಯಾ ಸಿಕ್ಕಾಪಟ್ಟೆ ಪಾಪದ ಹೆಣ್ಣು ಮಗಳು ಅನ್ನೋದನ್ನ ಜೋಡಿ ನಂಬರ್ 1 ನ ಎಪಿಸೋಡ್ ನಲ್ಲಿ ಸಾರಿ ಹೇಳುತ್ತೆ. ವಿಡಿಯೋದಲ್ಲಿ ಅಷ್ಟೇ ನಾನು ಪಾಪ, ವಿದ್ಯಾ ವಿಲನ್ ತರ ಕಾಣಿಸ್ತೀವಿ, ಆದರೆ ನಿಜ ಜೀವನದಲ್ಲಿ ಹಾಗೆ ಇಲ್ಲ. ಇಂಥ ವಿಡಿಯೋ ಮಾಡುವಾಗ ಆಫ್ಟರ್ ಸಮ್ ಟೈಮ್ ಯಾವುದೇ ಹೆಂಗಸಿಗೂ ಅನಿಸಬಹುದು, ಅದ್ಯಾಕೋ ನನ್ನನ್ನ ವಿಲನ್ ತರ ತೋರಿಸ್ತೀರಾ ಎನಿಸಬಹುದು. ಆದರೆ ಇವಳು ಹಾಗೆ ಅಲ್ಲ. ರಿಯಲ್ ಲೈಫ್ ನಲ್ಲಿ ನಾನು ಜೋರು, ಇವಳು ಪಾಪ. ನಿಜ ಜೀವನದಲ್ಲಿ ಇವಳು ತುಂಬಾ ಪಾಪ, ನಾನು ಜೋರು. ಇವಳು ನನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾಳೆ. ನನಗೆ ಅದು ಗೊತ್ತಾಗ್ತಾ ಇರುತ್ತದೆ. ಗೊತ್ತಾಗ್ತಿದೆ ಎಂದು ಅದನ್ನ ನಾನು ಎಕ್ಸ್ಪ್ರೆಸ್ ಮಾಡುವುದಿಲ್ಲ. ಸುಮ್ಮನೆ ಕಾಲು ಎಳೆಯುತ್ತಾ ಇರುತ್ತೇನೆ ಎಂದು ಗಣೇಶ್ ಕಾರಂತ್ ಹೇಳಿದ್ದಾರೆ. ಅರೇಂಜ್ ಮ್ಯಾರೇಜ್ ನಲ್ಲಿ ಯಾವುದೋ ಭಯ ಇರುತ್ತದೆ. ಲವ್ ಮ್ಯಾರೇಜ್ ನಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಇರುತ್ತದೆ. ಸಾಕಷ್ಟು ಸಮಯದ ಪರಿಚಯ ಇರುತ್ತದೆ. ಅರೇಂಜ್ ಮ್ಯಾರೇಜ್ ನಲ್ಲಿ ಮೊದಲ ಬಾರಿಗೆ ಪರಿಚಯ ಆಗುತ್ತದೆ. ಮದುವೆಯಾದ ಮೇಲೆ ಪ್ರೀತಿ ಹುಟ್ಟಬೇಕು. ಲವ್ ಮ್ಯಾರೇಜ್ ನಲ್ಲಿ ಎಷ್ಟೋ ವರ್ಷದ ಪರಿಚಯ ಇರುತ್ತದೆ. ಅರೇಂಜ್ ಮ್ಯಾರೇಜ್ ನಲ್ಲಿ ಇಬ್ಬರ ಪರಿಚಯ ಆಗಬೇಕು. ಅಪ್ಪ ಅಮ್ಮನನ್ನ ಬಿಟ್ಟು ಬರ್ತಾರೆ. ಲವ್ ಮ್ಯಾರೇಜ್ ನಲ್ಲಿ ತುಂಬಾ ಅಡ್ಜಸ್ಟ್ ಇರುತ್ತದೆ. ಜೆನ್ಯೂನ್ ಆಗಿ ಹೇಳ್ತೀನಿ, ನನಗೆ ಇವಳು ದೊರಕಿರುವುದು ನಿಜಕ್ಕೂ ಲಕ್ಕಿ ಎಂದು ಹೇಳಿರುವ ವಿಡಿಯೋವನ್ನ ಗಣೇಶ್ ಕಾರಂತ್ ಹಂಚಿಕೊಂಡಿದ್ದಾರೆ. ಈ ವಿಡಿಯೋಗೆ ಗಣೇಶ್ ಕಾರಂತ್ ಫ್ಯಾನ್ಸ್ ಖುಷಿಯಿಂದ ಪ್ರತಿಕ್ರಿಯೆ ನೀಡಿದ್ದಾರೆ. ನಿಮ್ಮ ಜೋಡಿನ ನೋಡಿ ತುಂಬಾ ಖುಷಿಯಾಗುತ್ತದೆ. ತುಂಬಾ ಒಳ್ಳೆಯ ಜೋಡಿ ನಿಮ್ದು. ಲವ್ ಮ್ಯಾರೇಜ್ ಗಿಂತ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಸರ್ ಎಂದೆಲ್ಲ ಫ್ಯಾನ್ಸ್ ಕಮೆಂಟ್ ಹಾಕಿದ್ದಾರೆ. ಗಣೇಶ್ ಕಾರಂತ್ ಅವರು ಈ ಹಿಂದೆಯೂ ಹಲವು ಬಾರಿ ತನ್ನ ಪತ್ನಿಯ ಕುರಿತು ಮುಕ್ತವಾಗಿ ಮಾತನಾಡಿದ್ದರು. ಶ್ರೀವಿದ್ಯಾ ದೊರಕಿರುವುದು ನನ್ನ ಅದೃಷ್ಟ ಎಂದಿದ್ದರು. ಐಟಿ ಉದ್ಯೋಗಿಯಾಗಿರುವ ಗಣೇಶ್ ಕಾರಂತ್ ಸಮಯ ಸಿಕ್ಕಾಗ ಸಂಗೀತ ಕಾರ್ಯಕ್ರಮಗಳನ್ನ ನೀಡುತ್ತಿರುತ್ತಾರೆ. ಕನ್ನಡ ಕೋಗಿಲೆ ಕಾರ್ಯಕ್ರಮದ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಪರಿಚಿತವಾದರು. ಒಳ್ಳೆಯ ಗಾಯಕ ಎಂದು ಖ್ಯಾತಿ ಪಡೆದಿದ್ದಾರೆ. ಗುರುಕಿರಣ್ ನೈಟ್ಸ್ ಮುಂತಾದ ಸಂಗೀತ ಕಾರ್ಯಕ್ರಮ ಮೂಲಕ ಇವರು ಸಂಗೀತ ಪ್ರೇಮಿಗಳಿಗೂ ಹತ್ತಿರವಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಿಯರ್ಡ್ ಬಾಲಕ ಕಾಮಿಡಿ ರೀಲ್ಸ್ ಅಂತೂ ವೈರಲ್ ಆಗ್ತಾನೆ ಇರುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.